ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. 25ನೇ ದಿನಕ್ಕೆ ಕೊಲ್ಲಿ ಯುದ್ಧ ಕಾಲಿಟ್ಟಿದೆ. ಯಾವಾಗ ಯುದ್ಧ ನಿಲ್ಲುತ್ತೆ ಅಂತೇಳಿ ಇಡೀ ಜಗತ್ತು ಕಾಯ್ತಾ ಇದೆ. ಕಾರಣ ಹೊರ್ಮುಜ್ ಜಲಸಂಧಿ. ಹೌದು, ಹೊರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಬಿಗಿ ಹಿಡಿತವನ್ನು ಸಾಧಿಸಿರುವಂತಹದ್ದು ಫಲವನ್ನು ಕೊಟ್ಟಿದೆ. ಭಾರತದ ರಾಜತಾಂತ್ರಿಕ ಮಾತುಕತೆ ಭಾರತದತ್ತ ಬರ್ತಾ ಇದೆ. ಮತ್ತೆರಡು ಹಡಗುಗಳು ಭಾರತದತ್ತ ಜಗ್ವಸಂತ್ ಫೈನ್ ಹಡಗುಗಳು ಬರ್ತಾ ಇರುವಂತಹದ್ದು. ಹೊರ್ಮುಜ್ ಜಲಸಂಧಿಯನ್ನ ಈ ಹಡಗುಗಳು ದಾಟಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನೌಕಾಪಡೆಯ ಬೆಂಗಾವಲಿನೊಂದಿಗೆ ಭಾರತದತ್ತ 2 ಶಿಪ್ಗಳು ಬರ್ತಾ ಇರುವಂಥದ್ದು. ಈಗಾಗಲೇ ತೈಲ ಅಭಾವ, ಗ್ಯಾಸ್ ಸಿಲಿಂಡರ್ನ ಅಭಾವಕ್ಕೆ ಸುಧಾರಿಸಿಕೊಳ್ಳುವಲ್ಲಿ ಈ 2 ಹಡಗುಗಳು ತರ್ತಾ ಇರುವಂತಹ ಕಚ್ಚಾ ತೈಲ ಕೂಡ ಹೆಲ್ಪ್ ಆಗುತ್ತೆ. ಇಡೀ ದೇಶವೇ ತೈಲಾತಂಕವನ್ನು ಎದುರಿಸ್ತಾ ಇದೆ, 90-95 ದೇಶಗಳು. ಬಟ್ ಭಾರತ ಮತ್ತು ಚೀನಾ ರಾಜತಾಂತ್ರಿಕತೆಯ ಮೂಲಕ ಹಡಗುಗಳನ್ನು ತರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ದೇಶಗಳು. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಈ ಕದನ ವಿರಾಮದ ಮಾತುಕತೆಯ ನಡುವೆಯೇ ಸೌದಿ ಮತ್ತು UAE ಇರಾನ್ನ ವಿರುದ್ಧ ಕೆರಳುವಂತಹ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮತ್ತೆರಡು ಹಡಗುಗಳು ಭಾರತದತ್ತ ಈಗ ಹೊರಟಿದ್ದಾವೆ ಅನ್ನುವಂತಹ ಮಾಹಿತಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ನೋಡಿ, ಅಮೆರಿಕದ ಮೇಲಿನ ಪ್ರತೀಕಾರದ ಭಾಗವಾಗಿ ಗಲ್ಫ್ ದೇಶಗಳ ಮೇಲೆ ಇರಾನ್ ನಿರಂತರವಾದಂಥ ದಾಳಿಯನ್ನು ನಡೆಸಿತ್ತು. ಮುಖ್ಯವಾಗಿ UAE ಮತ್ತು ದುಬೈನಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳು ಮತ್ತು ಗ್ಯಾಸ್ ರಿಸರ್ವೈರ್ ಇರುವಂಥ ಕಡೆಗೆ ಗುರುತಿಸಿ ಅವುಗಳನ್ನು ದಾಳಿ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಸೊ ಈ ದಾಳಿಗಳಿಂದ ಈ ಎರಡೂ ಪ್ರದೇಶಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಆರ್ಥಿಕ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿರುವಂಥದ್ದು. ಸೊ ಇಷ್ಟು ದಿನ ಇರಾನ್ ಮಾಡುವಂತಹ ದಾಳಿಗಳನ್ನು ಪ್ರತಿಬಂಧಿಸುವಂಥ ಪ್ರಯತ್ನವನ್ನು ಈ ಎರಡೂ ದೇಶಗಳು ಮಾಡ್ತಾ ಇತ್ತು. ಈಗ ಪ್ರತಿ ದಾಳಿಯ ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಒಂದು ಕಡೆಗೆ ಅಮೆರಿಕ ಯುದ್ಧವನ್ನು ಮುಗಿಸುವಂತಹ ಹಂತವನ್ನು ತಲುಪಬೇಕಾದಂತಹ ಸಂದರ್ಭದಲ್ಲಿ ಗಲ್ಫ್ ದೇಶಗಳು ಹೀಗೆ ಇರಾನ್ನ ವಿರುದ್ಧ ಪ್ರತಿ ದಾಳಿಯನ್ನು ನಡೆಸುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಬೇಕಾದಂತಹ ಅಗತ್ಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇದಕ್ಕೆ ಅಮೆರಿಕದ ಅನುಮತಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆಂದ್ರೆ ಗಲ್ಫ್ ದೇಶಗಳು ಒಂದು ರೀತಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಬಳಸುವಂಥದ್ದು. ಸೊ ಹೀಗಾಗಿ ಅಮೆರಿಕ ಈ ಒಂದು ಪ್ರತಿ ದಾಳಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡುತ್ತಾ, ಅವಕಾಶವನ್ನು ಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಸೊ ಕಾದ್ ನೋಡಬೇಕು. ಆದರೆ ಈ ಹಂತದಲ್ಲಿ ಚಿಂತನೆಗಳು ನಡೆದಿದ್ದಾವೆ, ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ದಾಳಿಗಳು ಇನ್ನೂ ಕೂಡ ಇರಾನ್ನ ಮೇಲೆ ಆರಂಭ ಆಗಿಲ್ಲ. ಸೊ ಈ ಆರಂಭ ಆಗುತ್ತಾ ಅಥವಾ ಮಾತುಕತೆಯ ಹಂತದಲ್ಲಿ ಇವೆಲ್ಲವೂ ಕೂಡ ಮುಕ್ತಾಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಇದನ್ನು ಕಾದು ನೋಡಬೇಕು. ಮಧ್ಯಪ್ರಾಚ್ಯದಲ್ಲಿ ಈ ಸಂಘರ್ಷ ಇನ್ನಷ್ಟು ಉಲ್ಬಣಗೊಳ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಕಚ್ಚಾ ತೈಲ ಮತ್ತೆ ಈ ಗ್ಯಾಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕೂಡ ಮುಂದುವರೆದಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಚ್ಚಾ ತೈಲದ ರಿಸರ್ವ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತೆ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಈಗ ಅದಕ್ಕೆ ಪೂರಕ ಅನ್ನುವಂತೆ ಬೇರೆ ಬೇರೆ ದೇಶಗಳ ಜೊತೆಗೆ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಗ್ಯಾಸ್ ಮತ್ತೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತ ಕೆಲಸಗಳಾಗ್ತಾ ಇದ್ದಾವೆ. ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದಲೇ ಹಾರ್ಮುಜ್ ಜಲಸಂಧಿಯಲ್ಲಿ ರಾಜತಾಂತ್ರಿಕ ಮಾತುಕತೆಯನ್ನು ಇರಾನ್ ಜೊತೆಗೆ ನಡೆಸೋ ಮೂಲಕ ಮತ್ತೆ 2 ಹಡಗುಗಳನ್ನು ಭಾರತಕ್ಕೆ ತರುವಂತ ಕೆಲಸಗಳಾಗ್ತಾ ಇದ್ದಾವೆ. ನೌಕಾಸೇನೆಯ ಬೆಂಗಾವಲುಗಳ ಜೊತೆಗೆ 2 LPG ತುಂಬಿರುವಂತಹ ಹಡಗುಗಳಿಗೆ ಭಾರತದತ್ತ ಬರ್ತಾ ಇರುವಂತದ್ದು. ನಿನ್ನೆ ಇವುಗಳು ಲೋಡ್ ಆಗಿತ್ತು, ಈಗ ಅಲ್ಲಿಂದ ಹೊರಟಿರುವಂತದ್ದು. ಬಹುತೇಕ ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಬಹುಶಃ ನಾಳೆಯ ವೇಳೆಗೆ ಇವು ಭಾರತವನ್ನು ತಲುಪಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಭಾರತದಲ್ಲಿ ಈ LPGಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳೇನಾಗಿದ್ದಾವೆ ಅವುಗಳನ್ನು ಹಂತ ಹಂತವಾಗಿ ಇತ್ಯರ್ಥಪಡಿಸುವಂತ ಪ್ರಯತ್ನಗಳನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.